ಸರ್ ನಿಮ್ಮ ಗ್ರಾಮ ಸಮಸ್ಯೆಗಳಿದೆಯೋ ಇಲ್ಲ ಸಮಸ್ಯೆಗಳೆಲ್ಲ ಸೇರಿ ಒಂದು ಗ್ರಾಮ ಆಗಿದೆಯಾ ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಅಷ್ಟು ಸಮಸ್ಯೆಗಳು ನಿಮ್ಮ ಗ್ರಾಮದಲ್ಲಿದೆ. ಅದು ಒಂದಲ್ಲ ಎರಡಲ್ಲ 150 ವರ್ಷಗಳಿಂದ ಸಮಸ್ಯೆಗಳಿರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಏನ್ ಹೇಳ್ತೀರಾ ನೀವು ಅಂತ? ಹೇಳ್ತೀನಿ ಮೇಡಮ್. ಮೇಡಮ್ ಇಲ್ಲಿ ತುಂಬಾ ಒಂದು 15-20 ವರ್ಷ ಕಾಲದಿಂದನೂ ಬರೀ ಸಮಸ್ಯೆಲೇ ನಾವು ತುಂಬಾ ನರಳಿ 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 ನಮ್ ಪ್ರಾಣವೇ ತ್ಯಾಗ ಆಗ್ಬಿಟ್ಟಿದೆ ಮೇಡಮ್. ಆದ್ರೆ ಕಾಮಗಾರಿ ಕೇಳಿದ್ರೆ ಈಗ ರಸ್ತೆ ತಿಬ್ಬ ನಾವು ಇಲ್ಲಿಂದ ಶಾಗ್ಯಕ್ಕೆ ಹೋಗ್ಬೇಕಾದ್ರೆ ರಸ್ತೆ ತುಂಬಾ ಸಿಕ್ಕಸ್ತಾಗ್ಬಿಟ್ಟಿದೆ ಮೇಡಮ್. ಕಾಡ್ ಪ್ರಾಣಿ ಅವಳಿ ತುಂಬಾ ಜಾಸ್ತಿ ಇದೆ ಮೇಡಮ್. ಅದು ಅರಣ್ಯ ಇಲಾಖೆಯವ್ರನ್ನ ಕೇಳಿದ್ರೆ ಉದ್ಯೋಗ ಖಾತ್ರಿ ರೋಡ್ ಸ್ವಲ್ಪ ಅರವ್ ಮಾಡಿ ಕಾಡು ಪ್ರಾಣಿ ನಮಗೆ ಕಾಣ್ಲಿ ಅಂದ್ರೆ ಅದು ಕೆಲಸ ಕೊಡ್ತಾ ಇಲ್ಲ ಮೇಡಮ್. ರಸ್ತೆ ತುಂಬಾ ಸಿಕ್ಕಸ್ತಾಗಿದೆ ಮೇಡಮ್. ಈ ಗ್ರಾಮ ಪಂಚಾಯತಿ ಅವ್ರನ್ನ ಬಂದು ಇಲ್ಲಿ ನಮ್ಗೆ ರಸ್ತೆ ಮಾಡಿಸ್ಕೊಡಿ ನಮ್ಗೆಲ್ಲ ಇಲ್ಲ ಮೇಡಮ್. ಈಗ ಇದಕ್ಕೆ ಸಂಬಂಧಪಟ್ಟಂತೆ ನೀವು ಅಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ? ಮನವಿ ಪತ್ರವನ್ನ ಕೊಡುವಂತದ್ದು ಈ ರೀತಿ ಏನಾದ್ರು ಮಾಡಿದೀರಾ ಗ್ರಾಮಸ್ಥರೆಲ್ಲ ಸೇರಿ? ಇವ್ರ ಹತ್ರ ಹೋಗಿ ಹೌದು ಮೇಡಮ್ 4 ಸಾರಿ ಹೋಗಿ MLA ಅವ್ರನ್ನ ಭೇಟಿ ಮಾಡಿದ್ದೇವೆ ಮೇಡಮ್. ಅವ್ರು ಬರ್ತೀವಿ ಅನ್ನೋದು ಬರ್ತಾ ಇಲ್ಲ ಮೇಡಮ್. ಓಕೆ, ಅಂದ್ರೆ ಏನ್ ಹೇಳ್ತಾರೆ? ಕೊಟ್ಟಂತ ಸಂದರ್ಭದಲ್ಲಿ ಸರಿಪಡಿಸ್ಕೊಡ್ತೀವಿ ಅಂತ ಏನಾದ್ರು ಹೇಳ್ತಾರಾ? ಸರಿಪಡಿಸ್ತೀವಿ ಅಂತ ಹೇಳ್ತಾರೆ ಮೇಡಮ್. ಈಗ 1 ವರ್ಷ ಆಯ್ತು. ಈಗ ಹಾಲಿ MLA ಅವ್ರು ಬಂದು 1 ವರ್ಷ ಹತ್ರ ಬರ್ತಾ ಇದೆ ಮೇಡಮ್. ಅವರು ಒಂದು ದೇವಸ್ಥಾನದ ಒಂದು ಉದ್ಘಾಟನೆಗೆ ನಾನು 4 ಸಾರಿ ಹೋಗಿ ಅವ್ರನ್ನ ಭೇಟಿ ಮಾಡಿದ್ದೇನೆ ಮೇಡಮ್. ಗುದ್ಲಿ ಪೂಜೆಗೆ ಅವ್ರು ಬರ್ತೀವಿ ಅನ್ನೋದು ಬರ್ತಾ ಇಲ್ಲ ಮೇಡಮ್. ಯಾವ ಅಭಿವೃದ್ಧಿಗೂ ಬರಲ್ಲ, ಸಮಸ್ಯೆಗಳನ್ನು ನೋಡಲ್ಲ. ಹೌದು ಮೇಡಮ್. ಎಲೆಕ್ಷನ್ ಬಂದ ಟೈಮ್ಗೆ ಮಾತ್ರ ಬಂದು ಅವರು ನಮ್ಮ ಎಲೆಕ್ಷನ್ ಕೇಳ್ತಾರೆ ಮೇಡಮ್. ನಾವು ಇಲ್ಲಿ ಟ್ರೈಬಲ್ ಆಗಿರೋದ್ರಿಂದ ನಮ್ಗೆ ಭಯ ಪತ್ಕೊಂಡು ಅವ್ರಿಗೆ ಎಲೆಕ್ಷನ್ ಆಗ್ತೀವಿ ಮೇಡಮ್. ಈಗ ನಮ್ಮನ್ನ ಅಂತಂದ್ರೆ ಅವ್ರಿಗೆ ಗಮನನೇ ಇಲ್ಲ ಮೇಡಮ್. ಖಂಡಿತ ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಕರಿಯಪ್ಪ ಅವರೇ. ಧನ್ಯವಾದ ಈಡನ್ಸ್ ವಾಣಿ ಜೊತೆ ಮಾತನಾಡಿದ್ದಕ್ಕೆ.